ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡ ಹೊಡಿಲಿ ಬಡಿಲಿ ಕುಡ್ಕ ಆಗಿರ್ಲಿ ಜವಾಬ್ದಾರಿ ಇಲ್ಲದೆ ಇರೋನಾಗಿರ್ಲಿ ಏನೇ ಆಗಿರ್ಲಿ, ಆದರೆ ಎದ್ದ ತಕ್ಷಣ ತಾಳಿನ ಕಣ್ಣಿಗೆ ಹೊತ್ಕೊಂಡು ನಮ್ಮಂಥ ಹೆಣ್ಮಕ್ಳು ಅವ್ರ ದಿನ ಶುರು ಮಾಡ್ತಾರಲ್ಲ, ಅದು ತಾಳಿಗಿರೋ ಬೆಲೆ. ತಾಳಿ ನಮ್ಮ ನೆಲದ ಸಂಸ್ಕೃತಿ. ನಾವೀಗ ಮಂಗಳ ಗ್ರಹಕ್ಕೆ ಕಾಲಿಟ್ಟಿರ್ಬೋದು, ಆದರೆ ಮಂಗಳಸೂತ್ರ ಹಾಕೊಳ್ಳೋದು ಯಾರೂ ಬಿಟ್ಟಿಲ್ಲ. ಅದು ತಾಳಿಗಿರೋ ಬೆಲೆ. ಅಂಥ ತಾಳಿನ ನೀವು ಕಿತ್ತು ಈಗ ನನಗೆ ತೊಂದರೆ ಆಗ್ತಿದೆ, 4 ಜನ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ, ಅಥವಾ ಸಮಾಜದ ಪ್ರೆಷರ್ಗೆ ನೀವು ನನಗೆ ತಾಳಿ ಕಟ್ಟಕ್ಕೆ ಬರಬೇಡಿ. ನಿಮಗೆ ನಿಜವಾಗ್ಲೂ ಲೀಲಾ ತಪ್ಪು ಮಾಡಿಲ್ಲ ಅಂತ ಅನ್ಸಿದ್ರೆ, ಆತ್ಮಸಾಕ್ಷಿಗೆ ಎಲ್ಲರ ಮುಂದೆ ನಾನು ಲೀಲನ್ ತಾಳಿ ಕಿತ್ತು ತಪ್ಪು ಮಾಡಿದೆ ಅಂತ ಅನ್ಸಿದ್ರೆ, ಅಥವಾ ನಿಮ್ಮ ಮನ್ಸಾರೆ ಲೀಲಾನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಒಂದು ಸತಿ ಅನ್ಸಿದ್ರೆ ಬಂದು ಹೇಳಿ. ಜೀವ ಬಿಡ್ತಾ ಇದ್ರೂ ಪರವಾಗಿಲ್ಲ, ತಾಳಿ ಕಟ್ಟಿಸ್ಕೊಂಡೇ ಸಾಯ್ತೀನಿ ಹೊರತು ಒಂದು ಮಾತು ಬೇಡ ಅಂತ ಹೇಳಲ್ಲ. ನನ್ನ ಮಾತಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಆದರೆ ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಹೇಳಿದ್ದೀನಿ ಅನಿಸ್ತಾ ಇದೆ. ನಾನು ಹೇಳಿದ ಮಾತನ್ನ ನೀವು ಒಂದ್ಸತಿ ಯೋಚನೆ ಮಾಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಐ ಆಮ್ ಸಾರಿ ಏಜೆ. ಲೀಲಾ ಹಾಗೆ ಹೇಳಿದ್ದು ನನಗೆ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಬೇರೆ ಯಾರೇ ಆ ಸಿಚುವೇಶನಲ್ಲಿ ಇದ್ದಿದ್ರು ಒಪ್ಕೊಳ್ತಾ ಇದ್ರು, ಆದರೆ ಲೀಲಾ ಹಾಗೆ ಮಾಡಲಿಲ್ಲ. ಲೀಲಾ ರಿಜೆಕ್ಟ್ ಮಾಡ್ತಾಳೆ ಅಂದರೆ ಅವಳು ಬೇಕಾಗಿರೋದು ಟ್ರೂ ಲವ್. ಈ ಆಸ್ತಿ ಅಂತಸ್ತು ಹೆಸರು ಯಾವುದು ಬೇಕಾಗಿಲ್ಲ ಅವಳಿಗೆ. ಲೀಲಾ ಸಮಾಜಕ್ಕೆ ಕೇರ್ ಮಾಡಲ್ಲ, ನಾನು ಹಾಗೆ ಅಲ್ವಾ ಇರೋದು. ಶೀಸ್ ಜೆನ್ಯೂನ್, ಲೀಲಾ ಇಸ್ ಜೆನ್ಯೂನ್. ಏಜೆಗೆ ಎಲ್ಲರೂ ಮುಂದೆ ತಾಳಿ ಕಟ್ಟಬೇಡಿ ಅಂತ ಹೇಳಿ ನಾನು ಅವ್ರಿಗೆ ನೋವು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಎಲ್ಲರೂ ಮುಂದೆ ನನ್ನ ಏಜೆ ಹತ್ರ ಆ ಥರ ಮಾತಾಡಬಾರ್ದಾಗಿತ್ತು. ಹೋಗಿ ಸಾರಿ ಕೇಳ್ಬಿಡ್ಲಾ, ಅಥವಾ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬಿದ್ಬಿಡ್ಲಾ?
ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಪಾಪಿ ನಾನು. ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಹಾಗೆ ಹೇಳ್ತೀನಿ. ಲಕ್ಷ್ಮಿ, ನೀನೇನು ತಪ್ಪು ಮಾಡಿಲ್ಲ. ಇದೇನಿದು ನಮ್ಮ ಮಧ್ಯ ಸಾರಿ ಕೇಳೋದು, ಕ್ಷಮೆ ಕೇಳೋದು? ನಾವೆಲ್ಲ ಒಂದೇ ಮನೆಯವರು ತಾನೆ. ಅದೆಲ್ಲ ಬಿಟ್ಟಾಕು. ನೀನು ಆರಾಮಾಗಿದ್ಯಾ ತಾನೆ? ಹುಷಾರಾಗಿದ್ಯಾ? ಇಷ್ಟು ದಿನ ತುಂಬ ಆಗೋಗಿದೆ, ಆದರೆ ಇವತ್ತು ಎಲ್ಲ ಸರಿ ಹೋಯ್ತು. ಅದು ನಿಮ್ಮಿಂದ ಸರಿ ಹೋಯ್ತು. ನೀವೇನಾದ್ರೂ ಅಲ್ಲಿ ಇಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಲಕ್ಷ್ಮಿ, ನಾನಿರೋವರೆಗೂ ಈ ಮನೇಲಿ ಯಾರೊಬ್ರಿಗೂ ಏನೂ ಆಗೋದಕ್ಕೆ ಬಿಡಲ್ಲ. ನಾನು ನಿಮ್ಮನ್ನ ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೇಳಲಾ? ಹಾಂ, ಕೇಳು ಲಕ್ಷ್ಮಿ. ಅದು ನಿಮ್ಮನ್ನ ಅತ್ತೆ ಅಂತ ಕರಿಬೋದಾ? ನಿಮ್ಮ ಸೊಸೆನ ಕ್ಷಮಿಸ್ಬೇಡಿ ಅತ್ತೆ. ನಾನು ಅವ್ರಗಳ ಜೊತೆ ಸೇರ್ಕೊಂಡು ತುಂಬಾ ತಪ್ಪು ಮಾಡಿದ್ದೀನಿ. ಆದ್ರೆ ಇನ್ ಮುಂದೆ ಹಾಗೆಲ್ಲ ಆಗಲ್ಲ. ನಾನು ನಿಮ್ ಜೊತೆ ನಿಲ್ತೀನಿ, ನಾನು ನಿಮ್ ಜೊತೆ ಇರ್ತೀನಿ. ನಾನು ಮಾಡಿರೋ ತಪ್ಪಿಗೆ ನಿಮ್ ಜೊತೆ ಇದ್ದು ಆ ಪಾಪನೆಲ್ಲ ಕಳ್ಕೊತೀನಿ ಅತ್ತೆ. ನನ್ನ ಸೊಸೆ ಒಳ್ಳೆತನಕ್ಕೆ ಸೋಲ್ದೋರೇ ಇಲ್ಲಮ್ಮ. ಈಗ ನಿನಗೆ ಅವಳು ಏನು ಅಂತ ಅರ್ಥ ಆಗಿದೆ, ಅದಕ್ಕೆ ಬಾಯಿ ತುಂಬ ಅತ್ತೆ ಅಂತ ಕರಿತಿದೀಯ. ಈ ಮನೇಲಿ ಮಿಕ್ಕಿಬ್ರು ಸೊಸೆರು ನಿಂತರನೇ ಅವಳನ್ನ ಅರ್ಥ ಮಾಡ್ಕೊಂಬಿಟ್ರೆ ಅಷ್ಟೇ ಸಾಕು. ನೀವು ಈಚೆ ಒಂದಾಗಬೇಕು ಅತ್ತೆ. ಅದಕ್ಕೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಈ ಸಂಸಾರ ಅನ್ನೋದು ಎಂಥ ಸರ್ಪ್ರೈಸ್ ಅಲ್ವಾ ಅಜ್ಜಿ? ಮುಂಚೆ ಎಲ್ಲ ಮನೆ ಎಲ್ಲ ಒಂದ್ ಕಡೆ ಇದ್ರೆ ನಾನು ಒಬ್ಬಂಟಿ ಆಗಿದ್ದೆ. ಆದ್ರೆ ಈಗ ನನ್ನ ಪರ ನೀವು, ಲಕ್ಷ್ಮಿ, ಏಜೆ ಎಲ್ಲರೂ ನನ್ನ ಜೊತೆ ಇದ್ದೀರಾ. ಮುಂದೆ ನೋಡ್ತಾ ಇರಿ, ಎಲ್ಲರೂ ನನ್ನ ಜೊತೆ ನಿಲ್ಲೋ ಹಾಗೆ ಮಾಡ್ತೀನಿ. ಈ ಮನೇಲಿ ಎಲ್ಲರೂ ಒಟ್ಟಿಗೆ ಇರೋ ದಿನ ಬಂದೇ ಬರುತ್ತೆ. ಲೀಲಾಸ್ ರಿಯಲಿ ಮೆಚೂರ್ಡ್. ಅವಳೇನು ಅಂತ ನನಗೀಗ ಅರ್ಥ ಆಗಿದೆ. ಐ ಥಿಂಕ್ ಶಿ ಈಸ್ ಮೈ ಬೆಸ್ಟ್ ಲೈಫ್ ಪಾರ್ಟ್ನರ್, ಬೆಸ್ಟ್ ಹೆಂಡತಿ. ಎಸ್. ವಿಶ್ವರೂಪ್, ಇದರಲ್ಲಿ ಏನೇನಿದೆ ಅದೆಲ್ಲ ತಂದ್ಬಿಡಿ ಆಯ್ತಾ? ಅಜ್ಜಿ ಮಾತ್ರೆ ಖಾಲಿ ಆಗಿದೆ, ನಾನು ಟೆನ್ಷನಲ್ಲಿ ನೋಡ್ಕೊಂಡೇ ಇಲ್ಲ. ಜೊತೆಗೆ ಪೇನ್ ಬಾಮು ಅದು ಇದು ಎಲ್ಲ ಬರ್ದಿದ್ದೀನಿ, ತಗೊಂಡು ಬನ್ನಿ. ಹಾಂ, ಆಮೇಲೆ ಎಲ್ಲ ಕೊಟ್ಟಿದ್ದಾರಾ ಅಂತ ಒಂದ್ಸತಿ ಚೆಕ್ ಮಾಡಿ. ಜೊತೆಗೆ ಎಕ್ಸ್ಪೈರಿ ಡೇಟು ಚೆಕ್ ಮಾಡಿ, ಓಕೆನಾ? ನನ್ನ ಪುಣ್ಯ ಮೇಡಮ್. ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ಚೇಂಜ್ ಉಳಿದ್ರೆ ಚಾಕ್ಲೇಟ್ ತಗೊಂಡು ಬಾ ಅಂತ ಮಾತ್ರ ಹೇಳಿಲ್ಲ, ಮಿಕ್ಕಿದ್ದೆಲ್ಲ ಹೇಳ್ಬಿಟ್ರಿ. ಅರೆ, ಮನೆ ಯಜಮಾನಿ ಅಂದಮೇಲೆ ಜವಾಬ್ದಾರಿಯಿಂದ ಎಲ್ಲ ಹೇಳಬೇಕಲ್ವಾ? ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ನೀವು ಬರೀ ಈ ಮನೆಗೆ ಮಾತ್ರ ಯಜಮಾನಿ ಅಲ್ಲ, ನಿಮ್ಮನ್ನು ಪ್ರೀತಿಸೋ ಎಲ್ರಿಗೂ ನೀವು ಯಜಮಾನಿನೇ. ವಿಶ್ವರೂಪ್, ಚೇಂಜ್ ಉಳಿಲಿ ಉಳಿದೇ ಇರಲಿ, ನಿಮ್ಗೆ ಏನ್ ಬೇಕು ನೀವು ತಗೊಳ್ಳಿ ಆಯ್ತಾ? ಅಯ್ಯೋ, ಏಜಿಗೆ ಫೈಟಲ್ಲಿ ಗಾಯ ಆಗಿತ್ತು, ನಾನು ಮರ್ತೇ ಬಿಟ್ಟಿದ್ದೀನಲ್ಲ. ಒಂದ್ ನಿಮಿಷ ಕೊಡಿ ಕೊಡಿ. ಫೈಟ್ ಎಲ್ಲ ಚೆನ್ನಾಗೇ ಮಾಡ್ತೀರಾ, ಆದ್ರೆ ಸ್ವಲ್ಪ ಕಮ್ಮಿ ಪೆಟ್ ಮಾಡ್ಕೋಬೇಕು ತಾನೆ? ಇಲ್ಲಿ ನೋವ್ತಿದ್ಯಾ?
ಪೆಟ್ ಮಾಡ್ದೊಂದು ಕೈ ಮುರಿದು ಹೋಗ. ನೋಡ್ಕೊಂಡು ಫೈಟ್ ಮಾಡ್ಬೇಕು ತಾನೆ. ಇನ್ನೊಂದ್ಸತಿ ಈ ತರ ಗಲಾಟೆ ಎಲ್ಲ ಮಾಡ್ಕೊಂಡ್ರೆ ಅಜ್ಜಿಗೆ ಹೇಳಿ ಬರೆ ಹಾಕ್ಸ್ಬಿಡ್ತೀನಿ ಅಷ್ಟೇ. ಯಾಕೋ ಮೊದಲನೇ ಸಲ ತುಂಬ ಭಯ ಆಗ್ತಿದೆಯಲ್ಲ. ಇದಕ್ಕೆ ಮುಂಚೆ ಲೀಲನ್ ಹತ್ರ ಆರಾಮಾಗಿ ಮಾತಾಡ್ತಾ ಇದ್ದೆ, ಆದರೆ ಈಗ ಯಾಕೋ ಭಯ ಆಗ್ತಾ ಇದೆ. ಮೊದಲು ಲೀಲನ್ ಹತ್ರ ಸಾರಿ ಹೇಳಬೇಕು, ಆಮೇಲೆ ಮನಸ್ಸಲ್ಲಿರೋದನ್ನು ಹೇಳ್ಕೋಬೇಕು. ಹಲೋ ಮೇಡಮ್, ಅದು ಪೇಯಿಂಗ್ ಬಾಂಬ್ ಬರ್ತಿದ್ರಲ್ಲ, ಸ್ಟ್ರಾಂಗ್ ಬೇಕು, ಎಕ್ಸ್ಟ್ರಾ ಸ್ಟ್ರಾಂಗ್ ಬೇಕು, ಇಲ್ಲ ಪ್ರೀಮಿಯಂ ಬೇಕು? ವಿಶ್ವರೂಪ್, ಯಾವುದೋ ಒಂದು ತನ್ನಿ, ಆದರೆ ಹಚ್ಚಿದ್ರೆ ಬೇಗ ಪೇನ್ ಹೋಗಬೇಕು ಅಂತ ತನ್ನಿ, ಓಕೆನಾ? ನೋಡಿ, ಜಾಸ್ತಿ ಕೆಲಸ ಮಾಡಬೇಡಿ, ರೆಸ್ಟ್ ಕೊಡಿ. ನಿಮಗೆ ಜಾಸ್ತಿ ಪೇನ್ ಆದರೆ ನನಗೆ ಹೇಳಿ. ಹೇಳಿ ವಿಶ್ವರೂಪ್. ಮೇಡಮ್, ಅದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇದೆ. ಅದು ಕ್ಯಾಪ್ಸೂಲ್ ತರ ಇರುತ್ತಾರಲ್ಲ, ಇಲ್ಲ ರೌಂಡ್ ಇರುತ್ತಾರಲ್ಲ, ಇಲ್ಲ ಉದ್ದಕ್ಕೆ ಇರುತ್ತಾರಲ್ಲ? ಅಯ್ಯೋ, ಯಾವುದೋ ಒಂದು ತನ್ನಿ, ನುಂಗಿದ್ರೆ ಪೇನ್ ವಾಸಿ ಆಗಬೇಕು ಅಷ್ಟೇ. ನೋಡಿ, ಮನೆ ಯಜಮಾನ್ರು ನೀವು. ಮನೆ ಗಂಡಸರಿಗೆ ಏಟಾದರೆ ಮನೆ ಗೃಹಿಣಿಗೆ ಎಷ್ಟು ನೋವಾಗುತ್ತೆ. ಮಗನಿಗೆ ಏಟಾದರೆ ಅಜ್ಜಿಗೆ ಎಷ್ಟು ನೋವಾಗುತ್ತೆ. ಈ ಮನೆಯಲ್ಲಿ ಯಾರೂ ನೋವಲ್ಲಿರಬಾರ್ದು, ಅದೇ ನನ್ನ ಆಸೆ. ನೀವು ಹುಷಾರಾಗಿರ್ಬೇಕು, ಅರ್ಥ ಆಯ್ತಾ? ನೀವೇನೋ ಹೇಳ್ತಾ ಇದ್ರಿ. ಅದು ಆ್ಯಕ್ಚುಲಿ ಒಂದು ನಿಮಿಷ ಹೇಳಿ ವಿಶ್ವರೂಪ್. ಮೇಡಮ್, ಎಲ್ಲ ಆಯ್ತು, ಆದ್ರೆ ಈ ಆಯಿಂಟ್ಮೆಂಟ್ ಒಂದಿತ್ತಲ್ಲ, ಅದು ವೈಟ್ ಕಲರ್ ಅಲ್ಲಿ ಇದೆ. ಅದು ಬಿಟ್ರೆ ಪಿಂಕ್ ಕಲರ್ ಅಲ್ಲಿ ಇದೆ. ನಿಮ್ ಫೇವರೇಟ್ ಪಿಂಕ್ ಕಲರ್ ಅಲ್ವಾ, ಅದ್ರಲ್ಲಿ ತರಲ್ಲ? ಯಾವುದೋ ಒಂದು ತಗೊಂಡು ಬನ್ನಿ. ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾ ಇದ್ದೀರಾ. ಫೋನ್ ಇಡಿ, ನೀವು ರೆಸ್ಟ್ ಮಾಡಿ, ಆಯ್ತಾ? ಸ್ವರೂಪ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಲೀಲಾ ಮೇಡಮ್ ಮಾತ್ರೆ ಚೀಟಿನ ತುಂಡು ತುಂಡು ಅಕ್ಷರದಲ್ಲಿ ಬರೆದು ಕೊಟ್ಟಿದ್ರು ಸರ್. ಅದನ್ನು ನಾನು ಮೆಡಿಕಲ್ ಅವನಿಗೆ ಕೊಟ್ಟೆ ಸರ್. ಆದರೆ ಅವನಿಗೆ ಅದನ್ನು ಓದೋಕ್ಕೆ ಆಗಿಲ್ಲ ಸರ್. ಲೇ, ಎಷ್ಟು ನೀಟಾಗಿ ಬರೆದಿದ್ದಾರೆ, ಯಾಕೋ ಓದೋಕ್ಕಾಗಲ್ಲ ಅಂತ ಕೇಳಿದೆ ಸರ್. ಅದಕ್ಕೆ ಅವನು ನನಗೆ ಡಾಕ್ಟ್ರಿದ್ದು ಹ್ಯಾಂಡ್ ರೈಟಿಂಗ್ ನೋಡಿ 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 ಈ ಥರ ನೀಟಾಗಿರೋದನ್ನ ಓದೋಕ್ಕಾಗಲ್ಲ ಅಂದ ಸರ್. ಆವಾಗ ನಾನು ಏನು ಮಾಡಲಿ ಸರ್? ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ದೆ. actually what I want to say is I mean how do I say? ಅದು ಅಂತ ಆಗ್ಲಿಂದ ನವವಧು ತರಾಡ್ತಿದ್ದಾರೆ ಸರ್. ಏನಾಯ್ತು ಸರ್? ಅದು ನೀನು ಲೀಲನ್ ಹತ್ರ ತುಂಬ ಈಸಿಯಾಗಿ ಮಾತಾಡ್ತಿಲ್ಲ, ಅದು ಹೇಗೆ? ಸರ್, ಏನು ಸರ್ ಈ ಪ್ರಶ್ನೆ? ಕೇಳಿದಕ್ಕೆ ಉತ್ತರ ಕೊಡು. ಸರಿ ಸರ್, ಅದು ನಾನೊಬ್ಬ ಕೆಲಸಗಾರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮಿಬ್ಬರ ಮಧ್ಯೆ ಅಣ್ಣ ತಂಗಿ ಸಂಬಂಧ ಇದೆ ಸರ್. ಹಾಗಾಗಿ ಕ್ಲೋಸಾಗಿ ಮಾತಾಡ್ತೀವಿ. ಲೀಲಾ ಯಾರ ಜೊತೆ ತುಂಬ ಕ್ಲೋಸ್ ಅನ್ಸುತ್ತೆ? ಅಜ್ಜಿ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಸರ್. ಆಮೇಲೆ ನನ್ನ ಜೊತೆನೂ ತುಂಬ ಕ್ಲೋಸ್ ಆಗಿದ್ದಾರೆ. ಆಮೇಲೆ ಈ DLS ಜೊತೆ ಸ್ವಲ್ಪ ಅಷ್ಟಕ್ಕಷ್ಟೇ ಸರ್. ಅಂದರೆ ದುರ್ಗಾ ಮೇಡಮ್, ಲಕ್ಷ್ಮಿ ಮೇಡಮ್ ಮತ್ತು ಸರಸ್ವತಿ ಮೇಡಮ್. ಇನ್ನೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಹೇಳೋದೇ ಮರೆತುಬಿಟ್ಟೆ ಸರ್. ಈ ನಮ್ಮ ಕೆಲಸದ ಮುನಿಯಮ್ಮ ಇದ್ದಾರಲ್ಲ ಸರ್, ಅವ್ರ ಹತ್ರ ಸಿಕ್ಕಾಪಟ್ಟೆ ಕ್ಲೋಸು. ಕ್ಷೇಮ ವಿಚಾರ ಎಲ್ಲ ಮಾತಾಡ್ತಾ ಇರ್ತಾರೆ. ಮತ್ತೆ ಮುನಿಯಮ್ಮ ಮನೆಯಿಂದ ತಂದ ತಿಂಡಿಯಲ್ಲಿ ಇವ್ರು ಶೇರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ನನ್ನ ಬಗ್ಗೆ
ಸರ್ ನನಗೆ ಮದುವೆ ಆಗಿಲ್ಲ, ಆದರೂ ನಿಮ್ಮ ಭಾವೈದನ ಸ್ಥಾನದಲ್ಲಿ ಬೇಡ ಸರ್. ನಿಮ್ಮ ಹಿತೈಷಿಯ ಸ್ಥಾನದಲ್ಲಿ ನಿಂತು ಅಂದರೆ ಓಕೆನಾ ಸರ್? ಆ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ ಸರ್. ಈ ಲೀಲಾ ಮೇಡಮ್ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ. ಸ್ವಲ್ಪ ಹಠಮಾರಿ ಅಷ್ಟೇ, ಆದರೆ ಮನಸ್ಸಿನ ಮಗು ಸರ್. ಅದು ನಿಮಗೂ ಗೊತ್ತು. ಈ ಲೀಲಾ ಮೇಡಮ್ ಬೇರೆ ಹುಡುಗಿ ಥರ ಅಲ್ಲ ಸರ್. ಅವರೇ ಬೇರೆ, ಅವರ ಸ್ಟೈಲೇ ಬೇರೆ. ಅವರು ಈ ಜಗಳ, ಮುನಿಸು, ಕೋಪ ಎಲ್ಲ ಆದಮೇಲೆ ಮಾತಾಡಿದ ತಕ್ಷಣ ಮಾತಾಡಲ್ಲ ಸರ್. ಮಾತಾಡ್ತಾ ಮಾತಾಡ್ತಾ ಆಟಾಡ್ತಾ ಕ್ಲೋಸ್ ಆಗ್ತಾರೆ ಸರ್. ಬೇಕಿದ್ರೆ ನೀವು ಟ್ರೈ ಮಾಡಿ ಸರ್. ನಂಗೆ ಗೊತ್ತಿರೋದೆಲ್ಲ ಹೇಳಿದೆ ಸರ್. ಇನ್ಮೇಲೆ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ ಸರ್. ವಿಶ್ವರು ಸರ್ ಇದನ್ನ ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದೆ? ಸರ್ ಆವಾಗಲೇ ಹೇಳ್ದೆ ಅಲ್ವ ಸರ್, ಹಿತೈಷಿ ಸ್ಥಾನದಲ್ಲಿ. ಅದು ಬೇಡ, ನೀನು ಮುಂಚೆ ಹೇಳೋದಿಲ್ಲ, ಅದೇ ಬೆಟರ್ ಇತ್ತು. ವಿಷರು, ಈ ವಿಷಯ ನಮ್ಮಿಬ್ರು ಮಧ್ಯನೇ ಇರಬೇಕು. ಹೊರಗೆ ಏನಾರ ಬಂದರೆ ಇಲ್ಲ ಸರ್, ಬರಲ್ಲ ಸರ್. ಏ ಲೀಲಾ, ಏಯ್ ನಿನ್ನೆ ಕಣೆ ಕರಿತಿರೋದು. ಏನೇ ನಿಂದು? ಅದು ನೀನ್ ಯಾಕೆ ಹೆದರ್ಕೋತಿದ್ಯಾ? ಧೈರ್ಯ ತಗೋ, ಧೈರ್ಯ ತಗೋ. ಹೆಲೋ, ಏನು ನೋಡೋದಕ್ಕೆ ಕ್ಯೂಟ್ ಆಗಿದ್ದಾಳೆ, ಬಬ್ಲಿ ಬಬ್ಲಿ ಆಗಿದ್ದಾಳೆ, ಇವಳಿಗೆ ಮೀಟ್ರಿಲ್ಲ ಅನ್ಕೊಂಡ್ಯಾ? ನಾವೂನು ಪಂಟ್ರೆ. ಅದೇ ಲಕ್ಷ್ಮಿ ಅಕ್ಕನ್ ಸೇವ್ ಮಾಡಿದ ತಕ್ಷಣ ನೀವೇನು ದೊಡ್ಡ ಹೀರೋಯಿನ್ ಲೆವೆಲ್ಗೆ ಬಿಲ್ಡಪ್ ತಗೋಬೇಡಿ. ಲಕ್ಷ್ಮಿ ಅಕ್ಕ ಯಾವತ್ತಿದ್ರು ನಮ್ಮ ಟೀಮೇ. ಏನೋ ನಿಮ್ಮ ನಾಟಕಕ್ಕೆ ಮರಳಾಗಿ ಪಾಪ ನಿಮ್ಮ ಟೀಮಿಗೆ ಬಂದು ಸೇರ್ಕೊಂಡಿರ್ಬೋದು, ಆದರೆ ಅವ್ರು ಯಾವತ್ತಿದ್ರು ನಮ್ಮ ಟೀಮಿಗೆ ಬಂದು ಸೇರ್ಕೋತಾರೆ. ಚಾನ್ಸೇ ಇಲ್ಲ. ಮುಂದಿನ ಜನ್ಮ ಹುಟ್ಟು ಬಂದ್ರು ಅದು ಸಾಧ್ಯ ಇಲ್ಲ. ಅಕ್ಕ, ನೀವ ಈ ಮಾತು ಹೇಳ್ತಿರೋದು? ಹೌದು, ನಾನೇ ಈ ಮಾತು ಹೇಳ್ತಿರೋದು, ಸ್ವತಃ ನಾನೇ. ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಮಾತಿದೆ. ಇನ್ನೊಂದ್ಸಲ ಲೀಲಾ ಅತ್ತೆ ಜೊತೆ ಇಷ್ಟೊಂದು ರೂಢಾಗಿ ನಡ್ಕೊಂಡ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ನೀನು ಅಕ್ಕ ಅನ್ನೋ ನನಗೆ, ನಾನು ಅಕ್ಕ ಅನ್ನೋ ದುರ್ಗಾ ಅವ್ರಿಗೆ ಇವರು ಅತ್ತೆ. ಏನ್ ಹೇಳು? ಅತ್ತೆ. ಇನ್ಮೇಲಾದ್ರೂ ಇವ್ರ ಮುಂದೆ ಮಾತಾಡಕ್ ಮುಂಚೆ ಯೋಚನೆ ಮಾಡು. ಇನ್ನಾದ್ರೂ ಇವ್ರನ್ನ ಒಪ್ಕೊಂಡು ನೀನ್ ತಿತ್ಕೊಂಡು ಬದುಕಕ್ ಕಲಿ, ಅದು ನಿನಗೂ ಒಳ್ಳೇದು. ಅಕ್ಕ, ನೀವ ಈ ಮಾತಾಡ್ತಿರೋದು? ಇಲ್ಲ, ಇದು ನೀವಲ್ಲ ಮಾತಾಡ್ತಿರೋದು. ಇವಳು ಮಾಟಗಾತಿ. ನಿಮ್ಗೆ ಮಾಟ ಮಾಡ್ಬಿಡಿದಾಳೆ. ಅಯ್ಯೋ, ಇಲ್ಲೇ ಇದ್ರೆ ಇವಳು ನನ್ನನ್ನು ವಶೀಕರಣ ಮಾಡ್ಕೊಂಡ್ಬಿಡ್ತಾಳೆ. ಹಾಯ್ ಸರು. ಅಯ್ಯೋ, ನಾನು ನೋಡಲ್ಲ. ನೀವು ಮಾಟಗಾತಿ ಅಲ್ಲ ಅತ್ತೆ, ದೇವತೆ. ನೋಡ್ತಾ ಇರಿ, ಇದೇ ಮನೆ ಜನ ನಿಮ್ಮ ಹತ್ರ ಬಂದು ನಿಮ್ಮನ್ನ ಒಪ್ಕೊಂತಾರೆ, ಆದ್ರೆ ನಾನು ನಿಮ್ಮ ಜೊತೆ ಯಾವಾಗ್ಲೂ ಇರ್ತೀನಿ. ಈ ಕೆಲಸನೆಲ್ಲ ನಾನ್ ಮಾಡ್ತೀನಿ, ಇಬ್ರು ರೆಸ್ಟ್ ಮಾಡಿ. ಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಅತ್ತೆ ಕೆಲಸ ಮಾಡುವಾಗ ಸೊಸೆ ಸುಮ್ಮನೆ ಇದ್ರೆ ಜನ ಒಪ್ತಾರ? ಅತ್ತೆ ಆರಾಮಾಗಿರ್ಬೇಕು, ಸೊಸೆ ಕೆಲಸ ಮಾಡ್ಬೇಕು. ಆಲ್ರೆಡಿ 8 ಸಲ ಹೇಳಿದ್ದೀನಲ್ವ ಸರ್.
ಈಗ ಹೇಳ್ತೀಯಲ್ವಾ? ಹೇಳ್ತೀನಿ ಸರ್. ಸರ್ ಆ್ಯಕ್ಚುಲಿ ಲೀಲಾ ಮೇಡಮ್ಗೆ ನಿಮ್ಮನ್ನು ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತೆ ಸರ್. ನೀವು ಲೀಲಾ ಅಂತ ಕರೆದ್ರೆ ಸಾಕಂತೆ ಅವರಿಗೆ ರೋಮಾಂಚನ ಆಗುತ್ತಂತೆ. ನಾನು ಜಸ್ಟ್ ಅವಳ ಹೆಸರು ಕೂಗಿದ್ರೆ ಅವಳು ಎಕ್ಸೈಟ್ ಆಗ್ತಾಳೆ. ಹೌದು ಸರ್, ಅದೇ ಹೇಳಿದ್ ಸರ್. ಪದೇ ಎಷ್ಟು ಸಲ ಹೇಳಿದ್ ಸರ್. ಹೇಳು. ಹೌದು ಸರ್, ನೀವು ಅವ್ರ ಹೆಸರು ತೆಗೆದ್ರೆ ಅವ್ರಿಗೆ ಖುಷಿ ಆಗುತ್ತಂತೆ ಸರ್. ಇದು ನನ್ನ ಹತ್ರನೇ ಎಷ್ಟು ಸಲ ಬಂದು ಹೇಳಿದ್ದಾರೆ, ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ. ಇಷ್ಟೇ ಹಾಗೆ ಹಿಂಗೆ ಇದನ್ನು ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಬಿಡ್ಸಿ ಹೇಳಿ ನಾನು. ಸರ್ ಆಲ್ರೆಡಿ 9 ಸರ್ ಆಗೋಯ್ತಲ್ಲ ಸರ್, ಬೋರ್ ಆಗಲ್ವ ಸರ್ ಪದೇ ಅದೇ? ನನಗೆ ಬೋರ್ ಆಗಲ್ಲ, ಹೇಳಿ. ಅಯ್ಯೋ ದೇವ್ರೆ, ಈ ಲವರ್ಸ್ ಮಧ್ಯೆ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ, ಕಾಪಾಡಪ್ಪ ದೇವ್ರೇ. ಲೀಲಾ ಮೇಡಮ್ ಪಾಲಿಗೆ ನೀವು ಹೀರೋ ಅಂತೆ ಸರ್. ನೀವು ಹೂವಾದ್ರೆ ಅವರು ಹೂವಿನ ಘಮ ಅಂತೆ. ನೀವು ಕೆರೆ ಆದ್ರೆ ಅವರು ಕಮಲ ಅಂತೆ ಸರ್. ವಾಟ್ ಆನ್ ಇಮ್ಯಾಜಿನೇಷನ್. ಲೀಲಾ, ಇತ್ತೀಚೆಗೆ ಈ ಹೆಸರು ಕೇಳಿದ್ರೆ ಏನೋ ಒಂಥರ ಫೀಲಿಂಗ್. ಹೌದು ಸರ್, ನೀವು ಆ ಫೀಲಲ್ಲಿ ಇರಿ ಸರ್, ನಾನು ಬರ್ತೀನಿ ಸರ್. ಅವಶ್ಯರು ಕೆಲಸ ಇದೆ ಸರ್. ಕೂತ್ಕೋ. ಓಕೆ, ಜಸ್ಟ್ ಸಮ್ ಅಪ್ ಅಷ್ಟೇ. ಫಸ್ಟಿಂದ ಹೇಳ್ಬಿಡ.